ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಾಕಾಗ ಒಂದು ಸುದ್ದಿ ಹೇಳಂದಾರ, ಭಾಳ ಜನ ಹೇಳಿದ್ರು ಅದನ್ನು. ಪ್ರತಿಯೊಂದು ರಾಜಕಾರಣ ಟೀಕೆ ಮಾಡ್ತೀವಿ, ಎಮ್ ಎಲ್ ಎಗಳ್ನ ಬಿಡಂಗಿಲ್ಲ, ಮಂತ್ರಿಗಳ್ನ ಬಿಡಂಗಿಲ್ಲ, ಮುಖ್ಯಮಂತ್ರಿನೂ ಸಹಿತ ಬಿಡಂಗಿಲ್ಲ. ದಾಡ ಒಳಗೆ ಹೋಗಿ ಮಾತಾಡ್ತಿ, ಕೇಳ್ತಿ, ಯದ್ವಾ ತದ್ವಾ ಪ್ರಶ್ನೆ ಕೇಳ್ತಿ, ಬಾಯಿ ತಡವರ್ಸಿ ಹೋಕ್ಕವು, ಉತ್ತರ ಕೊಡೋಕ್ಕಾಗೋದಿಲ್ಲ. ನೀ ಬರಾಕತ್ತಿ ಅಂದಮೇಲೆ ತಪ್ಪಿಸಿ ಹೊಂಟಾರೆ ಎಮ್ ಎಲ್ ಎ ಎಂ ಪಿಗಳ. ಹಿಂಗೂ ಮಾಡಿದಿ ಕಾಕ, ನಿನ್ನ ಮಾಧ್ಯಮ ಲೋಕದನ್ನು ಹೇಳಕ್ಕೋ ಕಾಕ, ನಿನ್ನಲ್ಲಿಯೂ ಎಷ್ಟು ಲೋಪದೋಷಗಳದಾವ, ನಿನ್ನ ವೃತ್ತಿಯಲ್ಲಿಯೂ ಸಹಿತ ಎಷ್ಟು ರೋಚಕ ಕಹಾನಿಗಳದಾವ ಹೇಳಂದಾಗ ನನಗೂ ತುಂಬ ಖುಷಿ ಆಯ್ತು ಹೇಳ್ಬೇಕಂತೇಳಿ ಇವತ್ತು ಮಾಧ್ಯಮ ಸಾಗಾಕತ್ತೈತಿ. ಮಾಧ್ಯಮ ಲೋಕ ಅಂದರೆ ಏನು, ಮಾಧ್ಯಮ ಅಂದರೆ ಏನು, ಪತ್ರಕರ್ತ ಅಂದರೆ ಏನು, ಪತ್ರಿಕೋದ್ಯಮಿ ಅಂದರೆ ಏನು. ಪತ್ರಕರ್ತ ಇವತ್ತು ಉದ್ಯೋಗವನ್ನು ತಿಳ್ಕೊಂಡು ಅದನ್ನು ಉದ್ಯಮಿಯಾಗಿ ಬೆಳೆಸ್ಕೊಂಡ್ಬಿಟ್ಟಾನ. ಒಂದು ಸಂಪಾದಕೀಯ ಬರೆಯೋಕೆ ಬರೋಂಗಿಲ್ಲ, ಅವರು ಇವತ್ತು ಸಂಪಾದಕರು. ನೂರಾರು ಕೋಟಿ ರೂಪಾಯಿ ದುಡ್ಡನ್ನು ಹಾಕಿ ಇವತ್ತು ಪತ್ರಿಕೆಗಳು ಪ್ರಿಂಟ್ ಆಗಾಕತ್ತಾವ. ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಜಾಹೀರಾತುಗಳನ್ನು ತಗೋತಾರ. ಇದು ಒಂದು ಮಾಫಿಯಾ. ಅಲ್ಲಿ ಯಾವ ರೀತಿಯ ಮಾನದಂಡಗಳನ್ನು ಅನುಸರಣೆ ಮಾಡ್ತಾರ, ಅದು ಎಲ್ಲ ಸುಳ್ಳು, ವಂಚನೆ ಇಲ್ಲಿಯೂ ಐತಿ ಈ ಮಾಧ್ಯಮ ಲೋಕದಲ್ಲಿ. ಇವತ್ತು ಮಾಧ್ಯಮ ಲೋಕ ಪ್ರಿಂಟ್ ಮೀಡಿಯಾಕ್ಕಿಂತಲೂ ಎಲೆಕ್ಟ್ರಾನಿಕ್ ಮೀಡಿಯಾವನ್ನು ಭಾಳ ನಂಬಿದಾರ ಜನ. ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಇವತ್ತು ಏನು ಮಾಡಕತ್ತಾರೆ, ಇವತ್ತು ಒಬ್ಬ ಮಂತ್ರಿ ಕಡೆ ಹೋಗ್ತಾರೆ. ಮಂತ್ರಿ ಕಡೆ ಹೋದ ತಕ್ಷಣ ಒಂದು ಪ್ರಶ್ನೆ ಕೇಳ್ತಾರೆ, ನಿನ್ನೆ ನಿಮ್ಮ ಬಗ್ಗೆ ಆ ಮಂತ್ರಿ ಹಿಂಗೆ ಮಾತಾಡಿದ್ರಿ, ನಾವು ಇದಕ್ಕೆ ಟೀಕೆ ಕೊಡ್ತಾನೆ, ಮತ್ತು ಅವ್ನ ಕಡೆ ಹೋಗೋದು ಅವ್ನು ಹಿಂಗೆ ಮಾತಾಡಿದ. ಇದು ಮಾಧ್ಯಮ ಲೋಕ ಅಲ್ಲ. ಮಂತ್ರಿಗಳೇ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದಿರಿ, ಎಷ್ಟು ಗ್ರಂಥಾಲಯಗಳನ್ನು ಮಾಡಿದಿರಿ, ಎಷ್ಟು ಆರೋಗ್ಯ ಶುಚಿತ್ವಕ್ಕಾಗಿ ಆರೋಗ್ಯ ಕೇಂದ್ರಗಳನ್ನು ಮಾಡಿದಿರಿ, ಬಡ ಜನರಿಗೆ ಆಹಾರ ಒದಗಿಸುವಂಥ ಬಡ ಮಕ್ಕಳ ಅಂಗನವಾಡಿ ಕೇಂದ್ರಗಳನ್ನ ಎಷ್ಟು ಶುಚಿತ್ವವಾಗಿ ಇಟ್ಟಿದ್ದೀರಿ, ಎಷ್ಟು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದಿರಿ, ಎಷ್ಟು ಶೌಚಾಲಯಗಳನ್ನು ಕಟ್ಟಿದಿರಿ, ಎಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿದಿರಿ. ಆ ಶಿಕ್ಷಣ ಶಾಲೆಗಳು ಹಂಚಿಲ್ಲದೆ ಹಾರಾಡುವಾಗ ಅದನ್ನು ಎಷ್ಟು ಸಲ ರಿಪೇರಿ ಮಾಡಿ ಸ್ವಚ್ಛಗೊಳಿಸಿದಿರಿ, ಎಷ್ಟು ಸಲ ಅಲ್ಲಿ ಮಾಸ್ತರ್ಗಳು ಸರಿಯಾಗಿ ಶಾಲೆ ಕಲಿಸ್ತಾರ, ಎಷ್ಟು ನಿನ್ನ ವ್ಯಾಪ್ತಿಯಲ್ಲಿ ಬರುವಂಥ ಕಚೇರಿಗಳಲ್ಲಿ ಸರ್ಕಾರಿ ಉದ್ಯೋಗಿಗಳು ಬಡರ ಜನರ ಸೇವೆ ಮಾಡ್ತಾರ, ಎಷ್ಟು ಜನರಿಗೆ ಯಮಾರ್ಸಾರ, ಎಷ್ಟು ಜನರ ಹತ್ರ ಲಂಚ ವಸೂಲು ಮಾಡ್ತಾರ. ಒಬ್ಬರೇ ಎಲೆಕ್ಟ್ರಾನಿಕ್ ಮಾಧ್ಯಮದವರ ಮೈಕ್ ಹಿಡಿದು ಕೇಳಿದಾರ? ಅಭಿವೃದ್ಧಿ ಬಗ್ಗೆ ಕೇಳೋದಿಲ್ಲ. ಜಾತಿಗಳ ಮಧ್ಯೆ ವಿಷದ ಬೀಜ ಬಿತ್ತುವಲ್ಲಿ ಈ ಮಾಧ್ಯಮ ಇವತ್ತು ತಲ್ಲೀನಾಗೈತಿ. ಅಂದಮೇಲೆ ಅದ್ರ ಸಲುವಾಗಿ ಮಾಧ್ಯಮ ಮೇಲೆ ಬೇಸರ ಹುಟ್ಟೈತ್ರಿ ಜನರಿಗೆ. ಇವತ್ತು ಮಾಧ್ಯಮ ಅಂದ ತಕ್ಷಣ ಅಲರ್ಜಿ. ಎಷ್ಟೋ ಜನರ ಮನೆಗೆ ಹೋದನ್ನ ಯಾವುದೇ ಚಾನಲ್ ನೋಡುವಾರು ಯಾವುದೋ ಒಂದು ಧಾರಾವಾಹಿ, ಸೀರಿಯಲ್, ಸಿನಿಮಾ, ಮೂವಿ ನೋಡಾಕತ್ತಾರೆ. ಇವತ್ತು ಚಾನಲ್ ನೋಡಿದ ತಕ್ಷಣ BP ಹೈ-ಲೋ ಆಗಾಕತ್ತೈತಿ. ಇದು ಬೇಡ ನಮಗೆ ಉಸಾಬರಿ ಅಂಥೇಳಿ ಇವತ್ತು ಇದಾಗಿಬಿಟ್ಟೈತಿ. ಜನರಿಗೆ ಏನು ಬೇಕಾಗಿತ್ತು ಇವತ್ತು? ನಿಮ್ಮ ಮಾನ್ಯ ಶಾಸಕ, ನಿಮ್ಮ ಮಾನ್ಯ ಮಂತ್ರಿ, ನಿಮ್ಮ ಸಂಬಂಧಪಟ್ಟಂಥ ಜನಪ್ರತಿನಿಧಿ, ನಿಮ್ಮಲ್ಲಿ ಇರುವಂಥ ಒಬ್ಬ ಸಾಹಿತ್ಯಕ, ಎಷ್ಟು ಗ್ರಂಥಾಲಯಗಳನ್ನು ಮಾಡಿದಿರಿ ಮಾನ್ಯ ಶಾಸಕರೇ, ನಿಮ್ಮ ಏರಿಯಾದಲ್ಲಿ ಎಷ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟಿರಿ ಕೇಳಿದಿರಿ? ಮಾಧ್ಯಮದವ್ರು ಎಂದಾದರೂ ಇವತ್ತು ರಿಪೋರ್ಟರ್ ಆಗಿ ಮೈಕ್ ಹಿಡ್ಕೊಂಡು ಹೋಗ್ತೀರಿ. ಅವರು ನಿನ್ನೆ ಹಿಂಗಂದರು, ಅವರು ಇದನ್ನಂದರು, ಬೆಳಗಿಂದ ಸಂಜೆ ತನಕ ಅದನ್ನು ರುಬ್ಬೋದ್ರಿ, ಹೊಡಿಯೋದು. ಇದನ್ನು ನೋಡಿ ಬ್ಯಾಸತ್ತು ಜನ ಇವತ್ತು ಜಾಗೃತಿ ಮೂಡಿಸುವಲ್ಲಿ ಸಂವಿಧಾನದ 4ನೇ ಅಂಗ ಪತ್ರಿಕಾರಂಗ ಅಂತಾರ. ಆ ಪತ್ರಿಕಾರಂಗ ಇವತ್ತು ಸಾಗಾಕತ್ತೈತಿ. ಮಾರಿಕೊಂಡು ಮಾಧ್ಯಮ ಅಂಥೇಳಿ ಎಲ್ಲರೂ ತಿಳ್ಕೊಂಡಾರ. ಇವತ್ತು ಮಾರಾಟವಾದ ಮಾಧ್ಯಮ ಪ್ರತಿನಿಧಿಗಳು ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳನ್ನು ಒಡೆಯರಾಗಿ ಬಿಟ್ಟಾರ. ಇದು ಎಲ್ಲ ಎಲ್ಲಿಂದ ಬತ್ತು ಅಂತೂ ಕೇಳುವಂಥ ಶಕ್ತಿನೂ ಯಾರಿಗೈತ್ರಿ ಇವತ್ತು ಮಾಧ್ಯಮ ಲೋಕಕ್ಕೆ? ಇವತ್ತು ಮಾಧ್ಯಮ ಲೋಕಕ್ಕೆ ಒಂದು ಸವಾಲು. ಇವತ್ತು ಮಾಧ್ಯಮ ಇಷ್ಟೊಂದು ಫಾಸ್ಟ್ ಬೆಳೆದೈತಿ, ಇಷ್ಟೊಂದು ಸ್ಪೀಡಾಗಿ ಹೊಂಟೈತಿ. ಇದು ಸ್ಪೀಡ್ ಗಾಡಿ ಆಕ್ಸಿಡೆಂಟ್ ಅನ್ನೋದು ತಿಳ್ಕೊಬೇಕು. ಇವತ್ತು ಎಂತಿಂಥ ದೊಡ್ಡ ಮಾಧ್ಯಮಗಳು ಸಹಿತ ಒಬ್ಬನ ವೈಭವೀಕರಣಗೊಳಿಸುವ ಸಲುವಾಗಿ, ಒಬ್ಬನೇ ಅವನನ್ನೇ ನಿರ್ಣಾಯಕ ಹಂತಕ್ಕೆ ತರುವ ಸಲುವಾಗಿ ರುಬ್ಬಿ ಅವನನ್ನು ರೂಪ ಮಾಡಿ, ಅವನು ಏನಿಲ್ಲದಿದ್ದರೂ ಅವನಿಗೆ ಸುಣ್ಣ ಬಣ್ಣ ಹಚ್ಚಿ ಅವನನ್ನು ಮಾರ್ಕೆಟ್ದಾಗ ಬಿಡಾಕತ್ತಾರೆ ಈ ಮಾಧ್ಯಮದವರು. ಇವತ್ತು ಎಷ್ಟೊಂದು ಹಳ್ಳಿಗಳಲ್ಲಿ ಇವತ್ತು ಬಸ್ ಇಲ್ಲ, ಎಷ್ಟೊಂದು ಹಳ್ಳಿಗಳಲ್ಲಿ ಶಾಲೆಗಳಿಲ್ಲ, ಎಷ್ಟೊಂದು ಹಳ್ಳಿಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಕುಡಿಯಾಕ ನೀರಿಲ್ಲ. ಎಂತಿಂಥ ಕೆಂಪು ನೀರು ಕುಡಿಯಾಕತ್ತಾರ. ಅವರಿಗೆ ಶುಚಿತ್ವ ಆರೋಗ್ಯ ಕಾಪಾಡುವ ಸಲುವಾಗಿ ಅಲ್ಲಿ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಏನು ಮಾಡಾಕತ್ತೈತಿ? ಶಾಸಕರೇ ಇದಕ್ಕೆ ಉತ್ತರ ಕೊಡ್ತೀರಿ ಅಂತೇಳಿ ಒಬ್ಬರೇ ಮೈಕ್ ಹಿಡಿದು ಕೇಳ್ಯಾನ್ರಿ, ತೋರಿಸ್ಕೊಡ್ರಿ. ಅವನು ಹೇಳ್ತಾನೆ ಒಂದು ತಾಸು ಮತ್ನ
ಅದರ ಸಲುವಾಗಿ ಮಾಧ್ಯಮದ ಮೇಲೆ ಬಹಳ ಪ್ರೀತಿ ಕಡಿಮೆ ಆಗಾಕತ್ತೈತಿ. ಮಾಧ್ಯಮವೂ ಸಹಿತ ವ್ಯಾಪಾರೀಕರಣಕ್ಕೆ ಬೆನ್ನೈತೈತಿ. ಮಾಧ್ಯಮ ಸಹಿತ ದುಡ್ಡು ಮತ್ತು ಮಾಡುವ ಯಂತ್ರವನ್ನವಾಗಿ ಉಪಯೋಗ ಮಾಡಕತ್ತಾರ. ಅದರ ಸಲುವಾಗಿ ಮಾಧ್ಯಮ ಬಗ್ಗೆ ಹೇಳಾಕೋ ಕಾಕ ಅಂತೇಳಿ ಭಾಳ ಜನ ಹೇಳಿದಿರಿ. ಬುದ್ಧಿವಂತರು, ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾಧ್ಯಮವನ್ನು ತೆದ್ದುವ ಹಕ್ಕು ಈ ಜನತೆಗಿದೆ, ಸಾರ್ವಜನಿಕರಿಗಿದೆ. ಅವರು ನಮ್ಮ ಮೇಲಿನ ಅಂಕುಶ ಇದ್ದಂಗೆ. ನಾವು ಪೆನ್ನಿನಿಂದ ಬರಿತೀವಿ, ಆ ಬರೆದದ್ದನ್ನು ನೋಡಿ ಓದಿದವನ ಜಾಣ, ಬರೆದವನಕ್ಕಿಂತ ಓದಿದವನು ಜಾಣ ಅಂತ ಅನೇಕ ಬಾರಿ ನಾನು ಹೇಳಿದ್ದೇನೆ. ಇವತ್ತು ಮಾಧ್ಯಮ ನೋಡ್ರಿ, ಇವತ್ತು ಪೇಪರ್ದವ್ರಿ, ನಾ ಮಾಧ್ಯಮದವ್ರಿ ಅಂತ ಹೇಳ್ಕೊತೀರಿ ಆಡ್ತಾರೆ. ಅವ್ಗೊಂದು ಅಕ್ಷರ ಬರೆಯಕ್ಕೆ ಬರೋದಿಲ್ಲ, ಒಂದು ಪೇಜ್ ಬರೆಯಕ್ಕೆ ಬರೋದಿಲ್ಲ. ಒಂದು ಭಾರತದ ಪ್ರಚಲಿತ ಸಮಸ್ಯೆ ಬಗ್ಗೆ ಒಂದು ಪೇಜ್ ಬರೆಯಕ್ಕೆ ಕೊಡ್ರಿ, ಅವಂಗ ಬರೆಯೋಕೆ ಬರೋದಿಲ್ಲ. ಆದರೂ ನಾನು ಒಬ್ಬ ಪತ್ರಕರ್ತ ಅಂಥೇಳಿ ಹೆಂಗೆ ಢೋಂಗಿವಾದತನದಿಂದ ಸೊಕ್ಕತನದಿಂದ ಮೆರೆಯಾಕತ್ತಾರೆ. ಇವತ್ತು ಏನೇನೋ ಅವಾಂತರಗಳ ನಡೆದರೂ ಸಹಿತ ಆ ಮಾಧ್ಯಮದಿಂದಲೇ ನಡೆದೈತೆ ಅನ್ನೋದು ಜನರಿಗೆ ಇವತ್ತು ನಂಬಿಕೆ ಹೋಗಿಬಿಟ್ಟೈತಿ. ಆ ಮಾಧ್ಯಮದಲ್ಲಿ ಬಂದೈತಿ ರೀ ಸುದ್ದಿ ಅಂತ ತಕ್ಷಣ ಅವ್ರು ಹಂಗೆ ಹೇಳ್ತಾರೆ, ಬಿಡ ದಿವಸ ಬೆಳಗಿನ ಸಂಜೆ ಅವ್ರಿಗೇನು ಉದ್ಯೋಗ ಇಲ್ಲ ಏನಿಲ್ಲ, ಅವ್ರದ್ದು ಅದ ಉದ್ಯೋಗ, ಯಾವ ರೊಕ್ಕ ಕೊಡ್ತಾನೆ ಅವ್ರಂಗೆ ಹೊಡಿತಾರೆ, ಇವ್ರು ರೊಕ್ಕ ಕೊಡ್ಲಿಕ್ಕಾರೆ ಇವ್ರಂಗೆ ಹೊಡಿತಾರೆ ಅಂತೇಳಿ ಜನಸಾಮಾನ್ಯರು ಇವತ್ತು ಅನಕ್ಷರಸ್ಥರು ಸಹಿತ ಇವತ್ತು ಪ್ರಿಂಟ್ ಬಿಟ್ಟು ಇವತ್ತು ಇಲೆಕ್ಟ್ರಾನಿಕ್ ಮಾಧ್ಯಮ ಬಗ್ಗೆ ಹಿಗ್ಗಾಮುಗ್ಗ ಇವತ್ತು ಜಾಡ್ಸಾಕತ್ತಾರ. ಅದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡ್ಬೇಕಲ್ರಿ. ದೈನಂದಿನ ನೋಡ್ರಿ, ಡಿಬೇಟ್ ಕರೀತಾರೆ 4 ಮಂದಿನ ಡಿಬೇಟ್ ಕರೆದ ತಕ್ಷಣ ಕರ್ನಾಟಕ ರಾಜ್ಯದ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಏನು ಹೋಗೈತಿ, ಎಷ್ಟು ನುಕ್ಸಾನ್ ಆಗೈತಿ, ನಮ್ಮ ತೆರಿಗೆ ಬರಾಕತ್ತೈತೋ ಇಲ್ಲೋ, ಕೇಂದ್ರ ಸರ್ಕಾರ ಕೊಡಾಕತ್ತೈತೋ ಇಲ್ಲೋ, ನಮ್ಮ ರಾಜ್ಯ ಸಮೃದ್ಧಿ ಆಗಬೇಕಂತೇಳಿ 4 ಮಂದಿನ ಕರೆಯಂಗಿಲ್ಲ. ನಿಮ್ಮ ಪಕ್ಷದಲ್ಲಿ ಹೆಂಗೆ ನಡೆದೈತಿ, ನಿಮ್ಮ ಪಕ್ಷದಲ್ಲಿ ನಿನ್ನೆ ಆ ಮಾತಾಡಿದರು, ನಿಮ್ಮ ನಾಯಕರು ಇದನ್ನು ಮಾತಾಡಿದರು, ನಿಮ್ಮ ನಾಯಕರು ಅದನ್ನು ಮಾತಾಡಿದರು ಅಂತೇಳಿ ಬೆಂಕಿ ಹಚ್ಚು ಮಾತಾಡಿ ಡಿಬೇಟ್ ಮುಗಿಸ್ತಾರೆ. ಆ ಡಿಬೇಟ್ಗೂ ಸಹಿತ ಬಹಿಷ್ಕಾರ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕಲ್ರಿ. ನಮಗೆ ಪ್ರಚಲಿತ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ, ಈ ಕರ್ನಾಟಕ ಮತ್ತು ಭಾರತ ದೇಶ ಉದ್ಧಾರ ಆಗುವ ಸಲುವಾಗಿ ಒಳ್ಳೊಳ್ಳೆಯ ಪ್ರಶ್ನೆ ಕೇಳಿದರೆ ಮಾತ್ರ ನಾವು ಡಿಬೇಟ್ಗೆ ಬರ್ತೀವಿ ಅಂಥೇಳಿ ಹೇಳುವಂಥ ಶಕ್ತಿ ಬಂದೈತ್ರಿ. ಕಾಕ ಒಬ್ಬ ಒದರಾಡಿ ಹೋಗ್ತಾನಂತೇಳಿ ಇನ್ನುಳಿದವ್ರು ವ್ಯಾಪಾರೀಕರಣಕ್ಕೆ ಬೆನ್ನು ಹೈತಾರೆ ಅಂದಮೇಲೆ ಏನು ಮಾಡೋಕ್ಕೆ ಬರ್ತೈತ್ರಿ. ಅವ್ರ ಜೊತೆ 99 ಮಂದಿ ಹುಚ್ಚರಿದ್ದಾಗ ಒಬ್ಬನ ಶಾಣೆ ಆಗಿ ಏನು ಮಾಡಲಿ, ಆ 99 ಜನರ ಜೊತೆ ನಾನು ಒಬ್ಬ ಹುಚ್ಚಾಗಿ ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇದಕ್ಕೆ ಏನಂತೀರಿಪ್ಪ, ನಮ್ಮ ಕರ್ನಾಟಕದ ಮಹಾಜನತೆ ನನ್ನ ನಂಬರ್ 1 ಚಾನಲ್ ಪ್ರೀತಿಯಿಂದ ನೋಡೋರು ಆಶೀರ್ವಾದದ ಮುಖಾಂತರ ಹರಿಸಿದ್ರಿ, ಬೆಳೆಸಿದಿರಿ. ಇದಕ್ಕೆ ಏನು ಅನಿಸಿಕೆ ಅದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಹಂಗಾದ್ರೆ ಖಡಕ ಜವಾರಿ ಕಾಕ ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.